ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೇರ್ ಫಾಲ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟಿಗೆ ನೀವು ಹೇರಿಗೆ ಯಾವುದು ಎಣ್ಣೆ ಯೂಸ್ ಮಾಡ್ತೀರಾ ಅದು ಎಣ್ಣೆ ತೊಗೋಬೇಕು. ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ಈರುಳ್ಳಿ, ಮೆಂತೆಕಾಳು ಹಾಗೂ ಅಲೋವೆರಾ, ಕರಿಬೇವು, ಅದಕ್ಕೆ ಸ್ವಲ್ಪ ದಾಸವಾಳ ಎಲೆ ಹಾಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಒಂದು 5 ಮಿನಿಟ್ಸ್ ಒಂದು 15 ಮಿನಿಟ್ಸ್ ಆದ್ರೂ ಗ್ಯಾಸ್ನ ಲೋ ಫ್ಲೇಮ್ ಇಟ್ಬಿಟ್ಟು ಫುಲ್ ಕುದಿಸ್ಬೇಕು ಎಣ್ಣೆನ. 15 ಡೇಸಲ್ಲಿ ಇದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗ್ಬೋದು ಇದು ಯೂಸ್ ಮಾಡೋದ್ರಿಂದ. ಅದು ಈ ರೀತಿ ಆಗಬೇಕು, ಇದೆಲ್ಲ ಗೋಲ್ಡನ್ ಬ್ರೌನ್ ತನಕ ಬರಬೇಕು. ಈರುಳ್ಳಿದು ಹಾಕಿದ್ದೆಲ್ಲ ಅವಾಗಿದ್ದು ಆಯಿಲ್ ರೆಡಿ ಆಗಿದೆ ಅಂತಲೇ ಅರ್ಥ. ಒಂದು 15 ಡೇಸಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ. ವೀಕ್ಲಿ ಒಂದು 2 ಟೈಮ್ಸ್ ಆದರೂ ಹಚ್ಕೋಬೋದು. ಎಣ್ಣೆ ಹಚ್ಚೋದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಒಂದು 15 ಡೇಸಲ್ಲಿ ಒಂದು 50-60% ಅಂದರೆ ಹೇರ್ ಫಾಲ್ ನಿಮ್ಗೆ ಕಂಟ್ರೋಲ್ ಆಗಿರುತ್ತೆ. ಚೆನ್ನಾಗಿ ಕುದಿ ಬರಬೇಕು ನೋಡಿ. ಗೋಲ್ಡನ್ ಬ್ರೌನ್ ಆಗ್ತಿದೆ ಈರುಳ್ಳಿ ಅದೆಲ್ಲ ಹಾಕಿದ್ದೆಲ್ಲ. ಸುಮ್ಮನೆ ಅದು ಯಾರ್ಯಾರು ಹೇಳ್ತಾರತ್ತೆ ಎಲ್ಲ ರೀತಿಯೂ ಯೂಸ್ ಮಾಡಬೇಡಿ. ನಿಮ್ದು ಹೇರ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಗಬೇಕು ನೋಡಿ. ಆಲ್ರೆಡಿ ರೆಡಿ ಆಗಿದೆ. ಇವಾಗ ನೋಡಿ ಎಲ್ಲನೂ ಗೋಲ್ಡನ್ ಬ್ರೌನ್ ಥರ ಬಂದಿದೆ. ಆಲ್ರೆಡಿ ಎಣ್ಣೆ ರೆಡಿ ಆಗಿದೆ ಅಂತಲೇ ಅರ್ಥ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಸೋಸ್ಕೊಂಡ್ಬಿಡೋಣ. ಸೋಸ್ಬಿಟ್ಟು ಇದರಲ್ಲಿ ಏನು ಎಣ್ಣೆ ಬರುತ್ತಲ್ಲ ಅದರಲ್ಲಿ ಹೇರ್ಸ್ಗೆ ಸೀಳಿ ಬಡುತನ ಅಪ್ಲೈ ಮಾಡಬೇಕಿದ್ದು ಆಯಿಲ್ನ. ಇದು ಹಚ್ಕೊಂಡ್ಬಿಟ್ಟು ಭಾಷೆಗೆ ತೊಗೊಂಡು ಪರ ಹೆಕ್ಕೋಬೇಡಿ. ಇದು ಹಚ್ಕೊಂಡು ಬಳಿಕ ತಲೆಗೆ ಒಂದು 15 ಮಿನಿಟ್ಸ್ ಮಸಾಜ್ ಮಾಡಬೇಕು. ಅಂದರೆ ಇದ್ರ ಯೂಸ್ ಆಗುತ್ತೆ. ಹಚ್ಕೊಂಡ್ಬಿಟ್ಟು ತಲೆ ಹೆಕ್ಕೋದ್ರಿಂದ ಏನೂ ಯೂಸ್ ಆಗೋಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಕೂದಲು ಹಸಿವಾಗ ಬಾಚಣಿಗೆ ಯೂಸ್ ಮಾಡ್ಕೋಬೇಡಿ. ತಲೆ ಸ್ನಾನ ಮಾಡಿದ್ರೆ ಆಗ್ಬೋದು ಅಥವಾ ಆಯಿಲ್ ಯೂಸ್ ಮಾಡಿದಾಗೂ ಆಗಿರ್ಬೋದು. ಒಟ್ಟು ಯೂಸ್ ಮಾಡಬೇಡಿ ಬಾಚಣಿಗೆ. ಇದು ಹಚ್ಬಿಟ್ಟು ತಲೆಗೆ ಮಸಾಜ್ ಮಾಡ್ಕೊಂಡ್ಬಿಟ್ಟು ತಲೆನ ಹಾಕ್ಕೊಂಡ್ಬಿಡಿ. ಇದು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.